ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಇವತ್ತಂತೂ ತುಂಬಾ ಲೇಟ್ ಆಯಿತು. ಅಂದರೆ ಬೇಗ ಇದ್ದೆ ಆದ್ರೂ ಎಲ್ಲ ಕೆಲಸ ಆಗೋಷ್ಟರಲ್ಲಿ ಲೇಟ್ ಆಯಿತು. ಈಗ ಸ್ನಾನ ಮಾಡ್ಕೊಂಡು ಬಂದೆ. ಈಗ ಆಲ್ರೆಡಿ ಟೈಮ್ ಆಗಿದೆ, ಹೋಗೋಕ್ಕೆ ಟೈಮ್ ಆಗೋಗ್ಬಿಟ್ಟಿದೆ. 8:45 ಆಗಿದೆ. 9 ಗಂಟೆಗೆ ನಾವು ಮನೆ ಬಿಡೋದು. ಓಕೆ, ಇವಾಗ ಶ್ರೇಯಾಂಶ್ ಎದ್ದಿದ್ದಾನೆ. ಈಗ ಅಮ್ಮ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದಾರೆ. ಅವ್ನು ತಿಂತಾಯಿಲ್ಲ. ಬಿಸಿಬೇಳೆಭಾತ್ ಮಾಡಿದ್ದು ನಾನೇ ಮಾಡಿದ್ದು. ಈಗ ಬೇಗ ಬೇಗ ತಿನ್ಕೊಂಡು ಓಡಬೇಕು. ಟೈಮ್ ಆಯ್ತು, ಇಲ್ಲಾಂದರೆ ಗಾಡಿ ಸಿಗೋದಿಲ್ಲ. ಆ್ಯಸ್ ಯೂಶುವಲ್ ಯಾವಾಗಲೂ ಅದೇ ಕತೆ, ತುಂಬ ಹೊತ್ತು ಕಾಯಬೇಕಾಗುತ್ತೆ. ಶ್ರೇಯಾಂಶ್, ಗುಡ್ ಮಾರ್ನಿಂಗ್. ತಿಂಡಿ ಆಯಿತಾ? ಏನು ತಿಂಡಿ? ಬಿಸಿಬೇಳೆಭಾತ್. ಓಕೆ, ಬಾಯ್, ಟಾಟಾ. ಶ್ರೇಯಾಂಶ್ಗೆ ಬಾಯ್ ಹೇಳು ಅಂದರೆ ಅವನು ನಾಟಕ ಮಾಡ್ಕೊಂಡಿದ್ದ. ಅದಕ್ಕೆ ನಾನು ಬೇಗ ಬಂದೆ, ಆಲ್ರೆಡಿ ಟೈಮ್ ಆಗಿದೆ. ಈಗ ಅಚ್ಚನಂಗಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಆದಷ್ಟು ಬೇಗ ಫಾಸ್ಟ್ ನಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ಗಾಡಿ ಸಿಗೋದಿಲ್ಲ. ಮತ್ತು ಏನಂದರೆ ನಾಳೆಯಿಂದ ಅಮ್ಮ ವಾಕಿಂಗ್ ಹೋಗ್ತಾ ಇದ್ದಾರಂತೆ ಹೊರತು. ಅದಕ್ಕೆ ನಾನು ಚಾಲೆಂಜ್ ಮಾಡಿದ್ದೀನಿ. ನಾನು ಫಸ್ಟು ವಾಕಿಂಗ್ ಹೋಗ್ಬೇಕಾದ್ರೆ 3 ತಿಂಗಳು ಹೋದೆ, ಆಮೇಲೆ ಸ್ಟಾಪ್ ಮಾಡಿದೆ. ಅದಕ್ಕೆ ಅದಕ್ಕಿಂತ ಜಾಸ್ತಿ ನೀವು ಹೋಗ್ತೀರಾ ನೋಡೋಣ ಅಂತ ಚಾಲೆಂಜ್ ಮಾಡಿದ್ದೀನಿ. ನೋಡೋಣ, ಅವ್ರು ನಾಳೆಯಿಂದ ಹೋಗ್ತಾ ಇದ್ದಾರಾ ಅದು ಫಸ್ಟ್ ಕನ್ಫರ್ಮ್ ಇಲ್ಲ ಅಂತ ನೋಡಬೇಕು. ಅಚ್ಚ ಪೋಯ್ಟಾರಾ? ಈಗ ಅಚ್ಚನಿಗೆ ಬ್ರೇಕ್ಫಾಸ್ಟ್ ಕೊಟ್ಟೆ. ಈಗ ಸ್ಪೀಡಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಹೋಗಿ ಇನ್ನು ಮಡಿಕೇರಿ ಇನ್ಮೇಲಿಂದ ಸ್ವಲ್ಪ ರಶ್ಶೇ ಅನಿಸುತ್ತೆ, ಟ್ರಾಫಿಕ್ ಜಾಮ್ ಜಾಸ್ತಿ. ಯಾಕಂದರೆ ದಸರಾ, ನಾನು ನಿಮಗೆ ಮೊನ್ನೆ ಹೇಳಿದ್ದೆ, ಇವತ್ತಿಂದ ದಸರಾ ಸ್ಟಾರ್ಟ್ ಆಗುತ್ತೆ. ಮತ್ತು ಈಗೆಲ್ಲ ಸ್ಕೂಲ್ ಮಕ್ಕಳಿಗೆ ರಜೆ, ಎಲ್ಲರೂ ಅವ್ರ ಅಜ್ಜಿ ಮನೆಗೆ ಹೋಗ್ತಾ ಇದ್ದಾರೆ. ನನಗೂ ನಮ್ಮ ಅಜ್ಜಿ ಮನೆ ನೆನಪಾಗ್ತಿದೆ. ನೆನ್ನೆ ನೈಟಿಂದ ನೆನಪಾಗ್ತಾಯಿತ್ತು. ಇಲ್ಲಿ ನೋಡಿ ನಾನು ಹೇಳ್ತಿರೋದ್ರೆ ನಗಾಡೋದು. ನಾವು ಯಾವಾಗ ರಜೆ ಸಿಗುತ್ತೆ ಅಂತ ಕಾಯ್ತಿದ್ದೀವಿ ಅಜ್ಜಿ ಮನೆಗೆ ಹೋಗೋಕ್ಕೆ. ಅಲ್ಲಿ ಹೋದರೆ ಏನೋ ಒಂಥರ ಚೆಂದ. ಅಲ್ಲಿ ಟಿ ವಿನೇ ಇಲ್ಲ ನಮ್ಮ ಅಜ್ಜಿ ಮನೇಲಿ. ಅದೇ ಇರೋಕ್ಕೆ ನಂಗೆ ತುಂಬ ಇಷ್ಟ. ನನಗಂತಲ್ಲ, ನಮ್ಮ ಅಕ್ಕನಿಗೂ ಅಷ್ಟೇ. ನಾವು ಅಲ್ಲಿಂದ ಬರ್ಬೇಕಾದ್ರೆ ತುಂಬ ಅಳ್ತಾ ಇದ್ವಿ. ನಾನಂತೂ ಸೂಟ್ಕೇಸ್ ಒಳಗೆಲ್ಲ ಹೋಗಿ ಕೂತ್ಕೊಂಡ್ಬಿಡ್ತಾಯಿದ್ದೆ. ಮತ್ತು ಚಪ್ಪಲಿ ಎಲ್ಲ ಕದ್ದಿರ್ತಾಯಿದ್ದೆ. ಇವತ್ತು ಹೋಗೋದು ಬೇಡ, ನಾಳೆ ಹೋಗೋಣ ಅಂತ. ಆದರೂ ನಮ್ಮಮ್ಮ ಎಳ್ಕೊಂಡು ಹೋಗ್ಬಿಡ್ತಿದ್ರು ನಮ್ಮ ಮನೆಗೆ. ನನ್ನ ಹಸ್ಬೆಂಡಿಗೂ ಹಂಗೇನೆ. ಅವರು ರಜದಲ್ಲಿ ಅಜ್ಜಿ ಮನೆಗೆ ಹೋಗಿ ಕೂತ್ಕೊಂಡ್ರೆ ಬರೋದೇ ಇಲ್ಲ ಅಂತೆ. ಆಟೋದಲ್ಲಿ ಎಳ್ಕೊಂಡು ಬಂದು ಹಾಕಿ ಕರ್ಕೊಂಡು ಬರ್ತಾಯಿದ್ರಂತೆ ಅಲ್ವಾ? ಪರ ಅಲ್ವಾ? ಜೋಗವ್ರು ಅವರು. ಹಾಗೆ ಯಾಕೆ ಎಲ್ಲರಿಗೂ ಅಜ್ಜಿ ಮನೆಯಲ್ಲಿ ಏನೋ ಒಂದು ಸೆಂಟಿಮೆಂಟ್. ನಾನು ಸ್ವಲ್ಪ ದಿನ ಬಿಟ್ಟು ಪ್ರಿಯಾಕ್ಕ ಬರ್ತಾರೆ ಮಕ್ಕಳು ಎಲ್ಲ, ಅವ್ರ ಜೊತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವತ್ತಿಂದ ದಸರಾ ಸ್ಟಾರ್ಟ್ ಅಲ್ಲ, ಅದಕ್ಕೆ ರೋಡ್ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ. ನೈಟ್ ಬಂದರೆ ಅದು ಸಖತ್ತಾಗಿರುತ್ತೆ. ಹೀಗಾಗಿ ಗೌರ್ಮೆಂಟ್ ಬಸ್ ಸಿಕ್ತು. ನಾನು ಕ್ಲಾಸ್ ತಲುಪಿದೆ, ಇನ್ಸ್ಟಿಟ್ಯೂಟ್ನ ತಲುಪಿದೆ. ಒಳಗೋಗಿ ನೋಡಿದ್ರೆ ಫುಲ್ ಸೈಲೆನ್ಸ್ ಇದೆ, ಅದಕ್ಕೆ ಮತ್ತೆ ಕ್ಯಾಪ್ಚರ್ ಮಾಡಿಲ್ಲ. ಕ್ಲಾಸ್ ಬಂದೆ, ಬಸ್ಸಲ್ಲಿ ತುಂಬ ನಿದ್ದೆ ಬಂದುಬಿಡ್ತು, ಮಲ್ಕೊಂಡ್ಬಿಟ್ಟಿದ್ದೆ. ಹಾಗೆ ಮಲಗಿದ್ದೆ, ಸೀದಾ ಕೋಣಿಕೊಪ್ಪ ಹೋಗ್ಬಿಟ್ಟಿದ್ದೆ ಅನಿಸುತ್ತೆ. ಮತ್ತು ಇಲ್ಲಿ ಆನ್ ದ ವೇ ಬರಬೇಕಾದ್ರೆ ಒಂದು ಬೈಕ್ ನನ್ನ ಮುಂದೆಯೇ ಒಂದು ಆಟೋಗಳು ಒಂದು ಆಟೋ ಬೈಕಿಗೆ ಗುದ್ದಿ. ಪಾಪ ಹೊಸ ಬೈಕ್ ಅನಿಸುತ್ತೆ, ಫುಲ್ ಇದಾಗಿಬಿಟ್ಟು ಅವನು ಅತ್ತೇ ಬಿಟ್ಟ. ನನಗೆ ನೋಡಿ ತುಂಬ ಬೇಜಾರಾಯಿತು. ಮತ್ತು ಹಾಗೆ ಕ್ಲಾಸಿಗೆ ಬಂದೀಗ ಲ್ಯಾಬಲ್ಲಿ ಬ್ಯಾಗ್ ಹಾಕಿಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡಿ ಹೋಗೋಣ ಅಂತೇಳ್ಬಿಟ್ಟು ಬಂದು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ಏನೇನಾಗುತ್ತೆ ಅಂತ ನೋಡೋಣ. ಅಜಿದಮ್ಮ ಮಿಲ್ಕಿ ಇಲ್ಲ, ರಜಾ ಹಾಕಿದ್ದಾರೆ. ನಾನು ಹೇಳಿದ್ನಲ್ಲ 4 ಡೇಸ್ ರಜಾದಲ್ಲಿದ್ದಾರೆ. ಇವತ್ತು ನಾನು ಒಬ್ಬಳೇ ಇವತ್ತು ಏನೇನು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಏನು ಗೊತ್ತಾ, ನಿನ್ನೆ ಗಾಂಧಿ ಜಯಂತಿ ನನಗೆ ರಜಾ ಅಂದ್ಕೊಂಡು ತುಂಬ ಬಿಲ್ಡಪ್ ಕೊಟ್ಬಿಟ್ಟೆ. ಆ್ಯಕ್ಚುಲಿ ನಿನ್ನೆ ರಜಾನೇ ಇದ್ದಿಲ್ಲ, ನನಗೆ ಕ್ಲಾಸ್ ಇತ್ತು. ಕ್ಲಾಸ್ ಸಹ ಮಾಡಿದ್ದಾರೆ. ಇಲ್ಲಿ ಬಂದು ನೋಡಿದ್ರೆ ತುಂಬಾ ಕ್ಲಾಸ್ ಆಗಿಬಿಟ್ಟಿದೆ. ಇವಾಗ ಕುತ್ಕೊಂಡು ಎಲ್ಲ ಮಾಡಬೇಕು. ಮಾಡಿ ಯಾವಾಗ ನಾನು ಲಂಚ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ಒಂದು ಕ್ಲಾಸ್ ಮಿಸ್ ಮಾಡಿಕೊಂಡೆ, ಆ್ಯಬ್ಸೆಂಟ್ ಆಗಿಬಿಟ್ಟೆ. ತುಂಬ ಬೇಜಾರಾಗ್ತಾಯಿದೆ. ಹಲೋ, ಇವಾಗ ನಾನು ಲಂಚಿಗೆ ಬಂದೆ. ಈಗ ಮೇ ಬಿ 3 o'clock ಇರಬೇಕು. ಲಂಚಿಗೆ ನಾನು ಬಿಸಿಬೇಳೆಭಾತ್ ತಂದಿದ್ದೀನಿ, ಇವಾಗ ತಿನ್ನಬೇಕು.
ಏನು ಗೊತ್ತಾ, ಇವಾಗ ನನಗೆ 5 ಮಿನಿಟ್ಸ್ ರೆಸ್ಟ್ ಬಿಟ್ಟಿದ್ದಾರೆ. ಹಾಗಾಗಿ ನಾನು ನಿನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ನೋಡಿದ್ದೆ, ಅದು ನಂಗೆ ತುಂಬಾ ಇಷ್ಟ ಆಯಿತು, ನಿಮಗೂ ಹೇಳಬೇಕು ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತಾ ಇದ್ದೀನಿ. ಏನಂದರೆ ಇದು ಅತ್ತೆ ಸೊಸೆ ಸ್ಟೋರಿ. ಒಂದು ಊರಲ್ಲಿ ಅತ್ತೆ ಸೊಸೆ ಇಬ್ಬರು ಇರ್ತಾರೆ. ಇಬ್ಬರಿಗೂ ಯಾವಾಗಲೂ ಜಗಳ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇರಲ್ಲ. ಸೊಸೆ ಅವ್ರ ತವ್ರಿಗೆ ಹೋದಾಗ ಅಮ್ಮನ ಹತ್ರ ಇರ್ತಾಳೆ, ನಂಗೆ ಅತ್ತೆ ಜೊತೆ ಇರೋಕ್ಕಾಗೋದಿಲ್ಲ ಅಮ್ಮ, ನನಗೆ ಇಷ್ಟನೇ ಇಲ್ಲ, ನಾನು ಏನಾದರೂ ಮಾಡಿ ಅವ್ರನ್ನ ಸಾಯಿಸಬೇಕು, ಅದಕ್ಕೊಂದು ಐಡಿಯಾ ಕೊಡು ಅಂತ. ಆಗ ಅಮ್ಮ ಮನೆ ಒಳಗಿಂದ ಒಂದು ಟ್ಯಾಬ್ಲೆಟ್ಸ್ ತಂದು ಕೊಡ್ತಾಳೆ. ಇದನ್ನ ಡೈಲಿ ಒಂದೊಂದು ಊಟದಲ್ಲಿ ಹಾಕ್ಕೊಡು, ಅದು ಟ್ಯಾಬ್ಲೆಟ್ ಮುಗಿಯೋ ಅಷ್ಟರಲ್ಲಿ ಅತ್ತೆ ಸತ್ತೋಗ್ಬಿಡ್ತಾಳೆ ಅಂತ. ಆವಾಗ ಆ ಸೊಸೆ ಏನು ಮಾಡ್ತಾಳೆ, ದಿನ ಚೆನ್ನಾಗಿರೋ ಅಡುಗೆ ಮಾಡಿ ತುಂಬ ಪ್ರೀತಿಯಿಂದ ಅತ್ತೆಗೆ ಬಡಿಸ್ತಾ ಇರ್ತಾಳೆ. ಹಾಗೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಸೊಸೆಗೆ ಅನಿಸುತ್ತೆ, ಅಯ್ಯೋ ನಾನು ಅತ್ತೆಗೆ ಟ್ಯಾಬ್ಲೆಟ್ ಹಾಕ್ತಾಯಿದ್ದೀನಲ್ಲ, ಇನ್ನೇನಾದ್ರು ಹೆಚ್ಚು ಕಮ್ಮಿ ಆಗಿಬಿಡುತ್ತೇನೋ ಅಂತ ಹೇಳ್ಬಿಟ್ಟು ಅಮ್ಮನ ಹತ್ರ ಮತ್ತೆ ಹೋಗಿ ಹೇಳ್ತಾಳೆ, ಅಮ್ಮ ನನಗೇನಾದರೂ ಮಾಡಿ ಅತ್ತೆನ ಉಳಿಸ್ಕೊಳ್ಬೇಕು, ನಾನೇನೋ ದೊಡ್ಡ ತಪ್ಪಾಗಿದೆ, ಅತ್ತೆ ಇಷ್ಟು ಒಳ್ಳೆಯರಂತ ನಂಗೆ ಗೊತ್ತೇ ಇದ್ದಿಲ್ಲ ಅಂತ. ಈಗ ಅಮ್ಮ ಹೇಳ್ತಾಳಂತೆ, ನೀನು ಅತ್ತೆಗೆ ಏನೂ ಆಗೋದಿಲ್ಲ, ಅತ್ತೆ ಆರಾಮಾಗೇ ಇರ್ತಾರೆ, ನಾನು ಕೊಟ್ಟಿದ್ದು ಅವ್ರ ರಕ್ತ ಶುದ್ಧಿ ಆಗೋ ಟ್ಯಾಬ್ಲೆಟ್ ಅಂತ. ಆವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಒಬ್ರಿಗೆ ಚೆನ್ನಾಗಿ ಮಾತಾಡ್ಕೊಂಡಿದ್ರೆ ಯಾವಾಗಲೂ ಆರಾಮಾಗಿ ಖುಷಿಯಾಗಿರ್ಬೋದು. ಒಂದು ಸತಿ ಒಂದು ನೆಗೆಟಿವ್ ಯಾವುದಾದ್ರೂ ಮನಸ್ಸಲ್ಲಿ ಬಂದರೆ ಅದು ಯಾವಾಗಲೂ ಕಮ್ಮಿ ಆಗೋಲ್ಲ, ಜಾಸ್ತಿನೇ ಆಗ್ತಾ ಹೋಗುತ್ತೆ. ಅದಕ್ಕೆ ಇಲ್ಲ ಅತ್ತೆ ಸಮಾಧಾನ ಆಗಬೇಕು, ಇಲ್ಲ ಸೊಸೆ ಸಮಾಧಾನ ಆಗಬೇಕು. ನಮ್ಮದ್ರಲ್ಲಿ ನಾನು ಅಮ್ಮ ಯಾವಾಗಲೂ ಕ್ಲೋಸೇ ಇರ್ತೀವಿ ಅಂತ. ಅದು ಎಂಥ ಮುನ್ಸಾಗೋದಿಲ್ಲ ಅಂತ ಏನಿಲ್ಲ, ಆದ್ರೂ ನಾವು ಆಗಿದ್ದನ್ನ ಸಾರಿ ಕೇಳ್ಕೊತ ಅಲ್ಲೇ ಸಮಾಧಾನ ಆಗಿಬಿಡ್ತೀವಿ. ನನಗೆ ನಮ್ಮ ಅತ್ತೆನ ತುಂಬ ಇಷ್ಟ, ಅವರಿದ್ದು ವಿಡಿಯೋ ನೋಡ್ತಾರೆ. ಐ ಲವ್ ಯು ಅಮ್ಮ. ಸ್ಟೋರಿ ಹೇಳ್ತಾ ಅಡುಗೆ ಬಂದುಬಿಡ್ತು, ಅದಕ್ಕೆ ಸಡನ್ನಾಗಿ ಕಟ್ ಮಾಡಿಬಿಟ್ಟೆ. ನಂಗೆ ಏನೇನೋ ಅನಿಸ್ಬಿಡ್ತು, ಒಂಥರ ಅನಿಸ್ಬಿಡ್ತು, ಬೇಜಾರು ಅನಿಸ್ಬಿಡ್ತು. ಆ ಸ್ಟೋರಿ ಹಂಗಿತ್ತು, ನನಗೆ ನಿನ್ನೆ ಸಹ ಹಾಕ್ಬಿಟ್ಟೆ ನಾನು ಆ ಸ್ಟೋರಿ ನೋಡ್ತಾ. ಈಗ ಕ್ಲಾಸ್ ಮುಗೀತು, ಮನೆಗೆ ಹೊರಡ್ತಾ ಇದ್ದೀನಿ, ಸ್ಟ್ಯಾಂಡಿಗೆ ಹೋಗಬೇಕು. ಹೋಗಿ ನೆಕ್ಸ್ಟ್ ಮನೆ ಶ್ರೇಯಾಂಶ್ ಏನು ಮಾಡ್ತಾಯಿದ್ದಾನೆ, ನೆಕ್ಸ್ಟ್ ನಾನೇನೇನು ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ಕ್ಲಾಸ್ ಬಿಟ್ಟು ಬರೋ ಅಷ್ಟರಲ್ಲಿ ಶ್ರೇಯಾಂಶ್ ವಾಮಿಟ್ ಮಾಡಿ ಮೊಕ್ಕ ಎಲ್ಲ ಸಣ್ಣದಾಗೋಗ್ಬಿಟ್ಟಿತ್ತು, ತುಂಬ ಮೈಯೆಲ್ಲ ಸುಡ್ತಾಯಿತ್ತು. ಅದಕ್ಕೆ ಹಸ್ಬೆಂಡ್ ಸಿರಪ್ ಕುಡಿಸ್ತಾ ಇದ್ದಾರೆ ಅವನಿಗೆ. ಪಾಪ ಒಂಥರ ಆಗೋಗ್ಬಿಟ್ಟಿದ್ದಾನೆ, ನೋಡಿದ್ರೆ ನಂಗೆ ಹೊಟ್ಟೆ ಎಲ್ಲ ಉರಿದೋಗ್ಬಿಡ್ತಾಯಿದೆ. ಹಾಗೆ ಅವನಿಗೆ ಔಷಧಿ ಎಲ್ಲ ಕುಡಿಸೋ ಅಷ್ಟರಲ್ಲಿ ವೆಜಿಟೇಬಲ್ಸ್ ಬಂತು. ವೆಜಿಟೇಬಲ್ಸ್ ತೊಗೊಳೋಣ ಅಂತ ಹೋಗಿ ನೋಡ್ತಾ ಇದ್ದೀನಿ ಏನೇನು ತೊಗೊಳ್ಬೇಕು ಏನೇನು ಬೇಡ ಅಂತ. ಈಗ ಸ್ನಾನ ಮಾಡಿ ಬಂದೆ, ವೆಜಿಟೇಬಲ್ಸ್ ಎಲ್ಲ ತಂದು ಇಟ್ಕೊಂಡಿದ್ದೀನಿ. ಇದನ್ನ ಇವಾಗೆಲ್ಲ ಅರೇಂಜ್ ಮಾಡಿಡಬೇಕು. ಅದಾದಮೇಲೆ ಸಣ್ಣಗೆ ತಣ್ಣೀರು ಬಟ್ಟೆ ಎದ್ದು ತಲೆ ಮೇಲೆ ಇಡೋಣ ಅಂತ. ತುಂಬಾ ಸುಡ್ತಾ ಇದೆ, ಹಿಂಗೆ ಇದ್ರೆ ಇನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂತ ಅನಿಸುತ್ತೆ. ಪಾಪ ತುಂಬ ಮೂಡೆಲ್ಲ ಒಂಥರ ಆಗಿಬಿಟ್ಟಿದೆ, ಮುಖ ಎಲ್ಲ ಒಂಥರ ಆಗಿಬಿಟ್ಟಿದೆ, ನೋಡೋಕ್ಕೆ ಬೇಜಾರಾಗ್ತಿದೆ ನನಗಂತಿಲ್ಲ. ಅಂದರೆ ಅವ್ನು ಬಂದು ಕಿರ್ಚಾಡೋದು ಅಲ್ಲಿ ಇಲ್ಲಿ ಓಡೋದೇ ಮಾಡ್ತಿದ್ದ, ಇವಾಗ ಸುಮ್ಮನೆ ಇದ್ದಾನೆ, ಅದಕ್ಕೆ ಬೇಜಾರಾಗ್ತಾ ಉಂಟು. ಸನಿ ಪನಿಮಾರಿಯಾ ಇಲ್ಲೇ ಸರ್ದಿ ಚನಿಗಳು ಇವಾಗ ಸನ್ನಿಗೆ ಸ್ವಲ್ಪ ಮೈಂಡ್ ಡೈವರ್ಟ್ ಆಗಲಿ ಅಂತ ನಾನು ವೆಜಿಟೇಬಲ್ಸ್ ಅರೇಂಜ್ ಮಾಡೋಣ ಬಾ ಅಂತ ಕೂರಿಸ್ಕೊಂಡಿದ್ದೀನಿ. ಅವನಿಗೆ ಹೊಟ್ಟೆನೂ ನೋವ್ತಾಯಿದೆ, ಅದು ಇದು ಅಂತ ಏನೇನೋ ಹೇಳ್ತಿದ್ದಾನೆ. ಅದು ಹೇಳಿನೇ ಅವನಿಗೆ ಜಾಸ್ತಿ ಆಗುತ್ತೆ ಅಂತ ಡೈವರ್ಟ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಅವನು ಕೂತ್ಕೊಂಡು ವೆಜಿಟೇಬಲ್ಸ್ ಇದ್ಯಾವುದು ಅದ್ಯಾವುದು ಅಂತ ಕೇಳ್ತಾ ಇದ್ದಾನೆ. ಸನ್ನಿಗೆ ಫೀವರ್ ಜಾಸ್ತಿ ಆಗ್ತಾನೇ ಇದೆ. ಮೇಲೆಲ್ಲ ತಣ್ಣೀರು ಬಟ್ಟೆಯಲ್ಲಿ ಒರೆಸಿದ್ದೀನಿ. ಇವಾಗ ಬನಿಯನ್ ಮತ್ತು ಶಾರ್ಟ್ಸ್ ಹಾಕ್ಕೊಟ್ಟಿದ್ದೀನಿ. ಫುಲ್ ಕವರ್ ಮಾಡಿದೆ, ಜ್ವರ ಬಂದಾಗ ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಇನ್ನು ನೋಡಬೇಕು, ಇನ್ನು ಫೀವರ್ ಜಾಸ್ತಿ ಇದ್ದರೆ ನಾಳೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಈಗ ಆಲ್ರೆಡಿ 4 to 5 ಟೈಮ್ ವಾಮಿಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಫುಲ್ಲು ಸುಸ್ತಾಗಿ ಹೋಗಿದೆ, ನನ್ನ ಮುಖನೇ ನೋಡೋಕ್ಕಾಗ್ತಿಲ್ಲ. ಮೇಡಮ ಎಷ್ಟು ಆ್ಯಕ್ಟಿವ್ ಇರ್ತಾನೆ, ಇವ್ರು ಫುಲ್ಲು ವೀಕ್. ನೋಡ್ಬೇಕಾದ್ರೆ ನಮಗೆ ಬೇಜಾರಾಗ್ತಾಯಿದೆ. ಇದೊಂಥರ ಗೆಣಸು ಥರ, ಅದನ್ನ ಕಟ್ ಮಾಡಿ ಅದಕ್ಕೆ ಒಗ್ಗರಣೆ ಹಾಕಿಟ್ಟಿದ್ದೀನಿ. ಶ್ರೇಯಾಂಶು ಅದನ್ನ ತಿಂದ, ಅಂದರೆ ಬೆಳಗಿಂದ ವಾಮಿಟ್ ಮಾಡಿ ಸುಸ್ತಾಗಿದ್ದ, ಹಸಿವಾಗ್ತಿರ್ತೇನೋ ಸ್ವಲ್ಪ ತಿಂದ. ಇಲ್ಲಿ ನೋಡಿ ಮಿಸ್ಟಿ ಮಲ್ಕೊಂಡಿದ್ಲು, ಅವಳದೊಂದು ಇರಲಿ ಅಂತ ಅವಳನ್ನೂ ಕ್ಯಾಪ್ಚರ್ ಮಾಡ್ಕೊಂಬಿಟ್ಟೆ. ಕಲಿಯೋದನ್ನು ಯಾವತ್ತೂ ನಿಲ್ಲಿಸಬೇಡ, ಯಾಕಂದರೆ ಜೀವನ ಕಲಿಸೋದನ್ನು ನಿಲ್ಲಿಸೋದಿಲ್ಲ.